ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಓ ಮೇಕರ್ ಕನ್ನಡ ವ್ಲಾಗ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಬೆಲ್ ಐಕಾನ್ ಬರುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಮಾಡಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ನಾನು ಮಾಡೋ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ರೂಪದಲ್ಲಿ ಹೇಳಿ. ಥ್ಯಾಂಕ್ ಯು. ನಾವು ರಾಗಿ ಹಿಟ್ಟನ್ನ, ಅಕ್ಕಿ ಹಿಟ್ಟನ್ನ ಅಂಗಡಿಯಲ್ಲಿ ತೊಗೊತೀವಿ. ಬಟ್ ಅವರು ಹೆಂಗೆ ಮಾಡಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ನೆಮ್ಮದಿ ಇರುತ್ತೆ. ನಾವೇ ಮಾಡ್ಕೊಂಡಿದ್ದು ಎಲ್ಲ ಕ್ಲೀನಾಗಿದೆ ಅಂತಲೂ. ಹಾಗೆ ನಾವು ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ತುಂಬ ದಿವಸ ಮಾಡ್ಕೋಬೋದು ನಾವು. ಅದು ಹೆಂಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿಬಿಡಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಹಾಗೆ ನನಗೊಂದು ಲೈಕ್ ಮಾಡಿ. ಸೊ ನಾನು ಫಸ್ಟು ತಿಂಡಿ ತಿಂದುಬಿಡ್ತೀನಿ, ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ತಿಂಡಿ ತಿನ್ಕೊಂಬಂದ್ಬಿಡ್ತೀನಿ. ನೋಡಿ, ನಾನೀಗ ಸ್ಟೋರ್ ಅಕ್ಕಿನ ತಗೊಂಡಿದ್ದೀನಿ. ಅದರಲ್ಲಿ ಕಲ್ಲು ಇದ್ದರೆ, ಧೂಳು ಪಾಲಿದ್ರೆ ಎಲ್ಲ ಕ್ಲೀನಾಗಿ ಕಲ್ಲೆಲ್ಲ ಆರಿಸ್ಬಿಟ್ಟು ತೊಳ್ಕೊತೀನಿ. ಇದನ್ನು ನಾವು ಅಂಗಡಿಯಿಂದ ತರೋದು, ಅವ್ರು ಹೆಂಗೆ ಕ್ಲೀನ್ ಮಾಡಿರ್ತಾರೋ ಇಲ್ವೋ ಇಲ್ಲ. ನಾವಿಲ್ಲಿ ನೋಡಿರಿ, ಈಗ 2-3 ಸತಿ ತೊಳ್ಕೊತೀವಿ ನಾವಿಲ್ಲಿ. ನಾನಿಲ್ಲಿ 2 ಸತಿ ಕ್ಲೀನಾಗಿ ತೊಳ್ಕೊಂಬಿಡ್ತೀನಿ. ಅಕ್ಕಿನೆಲ್ಲ ಕ್ಲೀನಾಗಿ ತೊಳ್ಕೊತೀನಿ. ಒಬ್ಬೊಬ್ಬರು ಚೆನ್ನಾಗೇ ಇರುತ್ತೆ, ಒಂದೊಂದು ಬ್ರ್ಯಾಂಡ್ ಅಕ್ಕಿ ಹಿಟ್ಟು ಚೆನ್ನಾಗಿರುತ್ತೆ. ನಮಗೆ ಯಾವುದು ಚೆನ್ನಾಗಿರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ನಾವೇ ಮನೆಯಲ್ಲೇ ಮಾಡ್ಕೊಂಬಿಟ್ರೆ ನಮ್ಗೆ ಅಷ್ಟೊಂದು ಡೌಟ್ ಏನಿರಲ್ಲ. ನಾವೇ ನಮ್ಮ ಸ್ವಂತವಾಗಿ ನಾವೇ ಕ್ಲೀನ್ ಮಾಡ್ಕೊಂಡಿರ್ತೀವಿ, ನಾವೇ ಒಣಗಿಸಿ ನಾವೇ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ. ಸೊ ನಾವು ನೆಮ್ಮದಿಯಿಂದ ಯೂಸ್ ಮಾಡ್ಕೋಬೋದು. ಏನು ಮನೆಯೇ ಇರಲ್ಲ, ಹೆಂಗೆ ಧೂಳಿರುತ್ತೋ ಇಲ್ಲ ಕಲ್ಲಿತ್ತು ಏನಿರಲ್ಲ. ಸೊ ನಾವೇ ಕ್ಲೀನ್ ಮಾಡ್ಕೊಳ್ಳೋದೇ ಒಳ್ಳೆಯದು ನನ್ನ ಪ್ರಕಾರ. ಆಮೇಲೆ ಇವನ್ನೆಲ್ಲ ಹೆಂಗೋ ನನಗೆ ಈಗ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟೆಲ್ಲ ಖಾಲಿ ಆಗಿದೆ. ರಾಗಿ ಹಿಟ್ಟನ್ನು ಅಷ್ಟೇ ಒಬ್ಬೊಬ್ರು ಹಂಗೆ ಹಾಕಿಸ್ತಾರೆ. ನಾವು ಎಷ್ಟೊಂದು ವರ್ಷಗಟ್ಟಲೆ ಅದನ್ನು ಸ್ಟೋರ್ ಮಾಡಿರ್ತೀವಿ ಆ ರಾಗಿನ. ಸೊ ಅದು ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಹಂಗೆ ಹಿಟ್ಟು ಹಾಕ್ಸಿದ್ರೇನು ಅದು ಹುಳ ಬಿಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಹಿಟ್ಟು ಹಾಕ್ಸೋಕ್ಕೂ ಮುಂಚೆ ಅದನ್ನು ಬಿಸಿಲಲ್ಲಿ ಒಣಗಿಸಿದ್ರೆ ಒಳ್ಳೆಯದು. ಸೊ ನಾನಂತೂ ಯಾವಾಗಲೇ ರಾಗಿ ಹಿಟ್ಟು ಹಾಕ್ಸ್ಲಿ ರಾಗಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ರಾಗಿ ಹಿಟ್ಟು ನಾನು ಮಿಲ್ ಮಾಡಿಸ್ಕೊಳ್ಳೋದು. ಸೊ ಈಗ ಅಕ್ಕಿನೆಲ್ಲ ತೊಳ್ಕೊಂಬಿಟ್ಟು ಬಿಸಿಲಿಗೆ ಅಕ್ಕಿನ ಮತ್ತು ರಾಗಿ ಎರಡನ್ನೂ ಬಿಸಿಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗೋಗ್ಬಿಡ್ತೀನಿ. ಒಣಗಿದ್ಮೇಲೆ ಅವನ್ನ ಈಗ ಡಬ್ಬ ಖಾಲಿಯಾಗಿರೋ ಬಾಕ್ಸಲ್ಲೆಲ್ಲ ತೊಳೆದಿಟ್ಬಿಡ್ತೀನಿ. ಈಗ ತೊಳೆದಿಟ್ಬಿಟ್ರೆ ಮತ್ತು ಅದಕ್ಕೆ ಫಿಲ್ ಮಾಡ್ಕೊಂಬಿಟ್ಟು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬಿಟ್ರೆ ನನಗೆ ಒಂದು ತಿಂಗಳು ಒಂದು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೊಂಬಿಡ್ತೀನಿ ನಾನು. ಸೊ ಏನು ಭಯ ಇಲ್ಲ. ಅಷ್ಟೇ, ನಾನೀಗ ಒಡಿಸ್ಬಿಟ್ಟು ಅದನ್ನ ಮಿಲ್ ಮಾಡಿಸ್ಕೊಂಬಿಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಂಬಿಡಿ. ಬಾಕ್ಸ್ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿಲಿಗೆ ಒಣಗಲಿ ಅಂತ ಇಟ್ಟಿದ್ದೀನಿ. ಹಾಗೆ ನಾವೀಗ ರಾಗಿನ ಅಕ್ಕಿನ ಮಾಡಿ ಮೇಲೆ ಒಣಗ್ಸೋಕ್ಕೆ ಅಂತ ಹೋಗಿದ್ದೀವಿ. ಎಲ್ಲ ಒಣಗಿಸಿದ್ದೀವಿ ಕೆಳಗಡೆ ಬಟ್ಟೆ ಹಾಕ್ಬಿಟ್ಟು. ಆಮೇಲೆ ಇದನ್ನ ಒಣಗಿಸ್ಮೇಲೆ ಸೊ ಅಲ್ಲಿ ನಾವು ಪಾರಿವಾಳ ಬರುತ್ತೆ ಅಂತ ಸ್ವಲ್ಪ ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಬಿಟ್ಟು ಸೊ ನನ್ನ ಮಗಳಲ್ಲಿ ನೀರು ಹಾಕೋಕ್ಕೆ ಟ್ರೈ ಮಾಡ್ತಾವಳೆ. ಅವ್ಳ ಕೈಲಿ ಆಗ್ತಿಲ್ಲ, ಬಟ್ ನನಗೂ ಕೊಡ್ತಿಲ್ಲ ಹಾಕೋಕ್ಕೆ. ಇದು ಮಾಡಿ ಮೇಲೆ ನಮ್ಮ ಓನರೆಲ್ಲ ಗಿಡ ಹಾಕಿದ್ದಾರೆ, ಅವರೇ ಡೈಲಿ ನೀರು ಹಾಕೋದು. ನಾವು ಸುಮ್ಮನೆ ಈಗ ಒಣಗ್ಸೋಕ್ಕೆ ಬಂದಿದ್ವಲ್ಲ ಅಂತ ಅವಳು ಹಾಕ್ತೀನಿ ಅಂತ ಅವಳು ಹಾಕ್ತಾಯಿದ್ದಾಳೆ. ಸೊ ಎಲ್ಲ ಹಾಕಿದ್ಮೇಲೆ ಹಾಕೋಕ್ಕಂತೂ ಬಿಡ್ತಿಲ್ಲ ನನಗೆ, ಅವಳೇ ಹಾಕ್ತಾವಳೆ. ತುಂಬ ಗಿಡ ಹಾಕಿದ್ದಾರೆ ಅವರು. ಸೊ ನೀರೆಲ್ಲ ಹಾಕಿದ್ಮೇಲೆ ಒಂದು ದೊಡ್ಡ ಫೋಟೋ ತಗೊಂಡೆ.
ಸೊ ನಮ್ಮದು ಅಕ್ಕಿ ರಾಗಿನೂ ಒಣಗ್ಕೊತಾ ಇದೆ. ಒಣಗ್ಕೊತಾ ಇದ್ದಾವೆ. ಸೊ ನಾವೇನು ಮಾಡ್ತೀವಿ ಅಂದರೆ ಇದ್ರ ಮೇಲೆ ಇನ್ನೊಂದು ಬಟ್ಟೆ ಹಾಕ್ಬಿಡ್ತೀವಿ ಪಾರಿವಾಳ ತಿಂದಂಗೆ. ಸೊ ಒಣಕೊಳ್ಳೋಷ್ಟರಲ್ಲಿ ನಾವು ಸ್ನಾನ ಮಾಡಿಬಿಟ್ಟು ಬಟ್ಟೆ ಹಾಕಿದ್ದೆ. ಸೊ ಅವನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅವು ಬಟ್ಟೆನೂ ಮುಗೀತು, ನಮ್ಮ ಸ್ನಾನನೂ ಆಯಿತು. ಸೊ ಎಲ್ಲ ಒಣ ಹಾಕ್ತಾ ಇದ್ದೀವಿ. ಸೊ ಬಟ್ಟೆ ಎಲ್ಲ ಒಣ ಹಾಕ್ಬಿಟ್ಟು ಅಕ್ಕಿನೆಲ್ಲ ಮತ್ತೆ ವಾಪಸ್ ಫಿಲ್ ಮಾಡ್ಕೊಂಬರ್ತೀವಿ. ಸೊ ಅದನ್ನು ಸಂಜೆ ಹೋಗಿ ಮಿಲ್ ಮಾಡಿಸ್ಕೊಂಬಂದರೆ ಮುಗೀತು ನಮ್ಮ ಕೆಲಸ. ಇವತ್ತು ಅಕ್ಕಿ ರಾಗಿ ಹಿಟ್ಟು ಮಾಡಿಸಿದ್ದಾಗಿರುತ್ತೆ. ಸೊ ಇನ್ನಷ್ಟೇ ಫ್ರೆಂಡ್ಸ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.